ಎಸ್.ಎಲ್. ಭೈರಪ್ಪ ಅವರು ನಿಧನರಾಗಿದ್ದು ಹುಟ್ಟೂರು ಸಂತೆ ಶಿಬಿರದಲ್ಲಿ ನೀರವ ಮೌನ ಕಂಡುಬರ್ತಾ ಇದೆ. ಗೌರಮ್ಮ ಸ್ಮಾರಕ ಟ್ರಸ್ಟ್ನಲ್ಲಿ ಭೈರಪ್ಪ ಅವರ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಲಾಗಿದೆ. ಊರಿನ ಮಗ ಭೈರಪ್ಪ ಅವರನ್ನ ಕಳೆದುಕೊಂಡು ನೋವಲ್ಲಿರುವಂತಹ ಜನ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಸಂತೆ ಶಿಬಿರ ಗ್ರಾಮದಲ್ಲಿ ನೀರವ ಮೌನ. ಬಹುದೊಡ್ಡ ಸಾಹಿತಿ ನಮ್ಮ ಇಡೀ ಕರ್ನಾಟಕಕ್ಕೆ, ಭಾರತಕ್ಕೆ. ಆದರೆ ಅಲ್ಲಿನವರಿಗೆ, ಸಂತೆ ಶಿಬಿರ ಗ್ರಾಮಸ್ಥರಿಗೆ, ಆ ಊರಿನ ಮಗ ಅವರು ಎಸ್.ಎಲ್. ಭೈರಪ್ಪ ಅವರನ್ನ ಕಳ್ಕೊಂಡಿರುವಂತಹ ನೋವಲ್ಲಿ ಗ್ರಾಮಸ್ಥರಿದ್ದಾರೆ. ಎಸ್.ಎಲ್. ಭೈರಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡೋದ್ರ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ. ಅವರನ್ನ ಕಳ್ಕೊಂಡಿರುವಂತಹ ನೋವು ಅಲ್ಲಿ ನೀರವ ಮೌನ ನೆಲೆಸಿದೆ. ಸಂತೆ ಶಿಬಿರ ಗ್ರಾಮಸ್ಥರ ಕ್ರಂದನ ಜೊತೆಗೆ ಅವರ ನೋವು, ಸಾಹಿತಿಯನ್ನ, ಊರ ಮಗನನ್ನ ಕಳ್ಕೊಂಡಿದ್ದೇವೆ ಅನ್ನುವಂಥ ಆ ದುಃಖ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು 93 ವರ್ಷದ ತುಂಬು ಜೀವನವನ್ನು ನಡೆಸಿದರು. 94ನೇ ವರ್ಷಕ್ಕೆ ಅವರು ನಿಧನರಾಗಿರೋದು. ಕೊಟ್ಟಂಥ ಕೊಡುಗೆಗಳು ಅವಿಸ್ಮರಣೀಯ. ಎಸ್.ಎಲ್. ಭೈರಪ್ಪ ಅವರು ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ಇಡೀ ನಾಡಿಗೆ ಅವರ ಅಗಲಿಕೆಯಿಂದ ನಷ್ಟವಾಗಿದೆ. ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಟಿ ಹಾಗೂ ವಿಧಾನ ಪರಿಷತ್ ಸದಸ್ಯೆ ಆಗಿರುವಂತಹ ಉಮಾಶ್ರೀ ಅವರ ಹೇಳಿಕೆ ಇದು. ಅವರ ಸಾಹಿತ್ಯಗಳೆಲ್ಲವೂ ಕೂಡ ಅದ್ಭುತವಾಗಿತ್ತು. ಕೆಲವು ಸಾಹಿತ್ಯದಿಂದ ಒಳ್ಳೆಯ ಸಿನಿಮಾ ಬಂದಿವೆ. ಅಂಥವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತೇಳಿ ಉಮಾಶ್ರೀ ಅವರು ಮಾತನಾಡಿದ್ದಾರೆ. ಸಾಹಿತ್ಯ ಲೋಕದ ದಿಗ್ಗಜ. ಇವತ್ತಿನ ದಿವಸ ನಮ್ಮ ಕರ್ನಾಟಕದ ಶ್ರೇಷ್ಠ ಸಾಹಿತ್ಯ ರಚನೆಯಲ್ಲಿ ಒಬ್ಬರಾಗಿದ್ದಂಥ ಸಾಹಿತ್ಯ ಲೋಕದ ದಿಗ್ಗಜ ಎಸ್.ಎಲ್. ಭೈರಪ್ಪನವರು ತೀರ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ನೋವಿನ ಸಂಗತಿ ಮತ್ತು ರಾಜ್ಯಕ್ಕೆ ಬಹಳ ದೊಡ್ಡ ಒಂದು ನಷ್ಟವೂ ಕೂಡ ಆಗಿದೆ ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಂಥ ಕೊಡುಗೆ ಅಪಾರವಾದಂಥದ್ದು. ಅವರ ಸಾಹಿತ್ಯ ಇವತ್ತು ನಮ್ಮ ಚಿತ್ರರಂಗದಲ್ಲೂ ಕೂಡ ಒಳ್ಳೆಯ ಚಿತ್ರಗಳಾಗಿ ಪ್ರಶಸ್ತಿಗಳನ್ನು ಪಡ್ಕೊಳ್ಳೋದ್ರ ಮೂಲಕ, ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ಆ ಚಿತ್ರಗಳು ಪಡ್ಕೊಳ್ಳೋದ್ರ ಮೂಲಕ ಈ ನಾಡಿನ ಘನತೆಯನ್ನು ಹೆಚ್ಚಿಸ್ತಕ್ಕಂಥದ್ದು ನಾವೆಲ್ಲವೂ ಕಂಡಿದ್ದೇವೆ. ಅವರ ಕೊನೆಯ ಜೀವನದವರೆಗೂ ಕೂಡ ಸಾಹಿತ್ಯ ಕೃಷಿಯಲ್ಲಿ ನಿರಂತರವಾಗಿರ್ತದ್ದು. ಆ ನಿರಂತರತೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಆಶ್ಚರ್ಯದ ಕಣ್ಣುಗಳಲ್ಲಿ ನೋಡ್ತಾ ಇದ್ವಿ. ಇಂತಹ ಒಬ್ಬ ಒಳ್ಳೆಯ ಸಾಹಿತ್ಯನ ಕಳ್ಕೊಂಡಂತಹ ನಮ್ಮ ಕನ್ನಡ ನಾಡು ನಿಜಕ್ಕೂ ಕೂಡ ತಗಲಿಯಾಯಿತು ಅಂತ ನಾನಾದರೂ ಭಾವಿಸ್ತೇನೆ. ಇಂತಹ ಸಾಹಿತಿಗಳು ರಾಷ್ಟ್ರ ಮಟ್ಟದ ಹೆಸರನ್ನು, ರಾಜ್ಯ ಮಟ್ಟದ ಹೆಸರನ್ನು ಮಾಡಿ ತೀರ್ಕೊಂಡಂತಹ ಸಂದರ್ಭದಲ್ಲಿ ನನಗನ್ನಿಸೋದಿಷ್ಟೇ, ಇನ್ನೂ ಹೆಚ್ಚು ಸಾಹಿತಿಗಳು ಇಲ್ಲಿ ಹುಟ್ಟು ಬರಬೇಕು ಅಂದರೆ ಇಂಥವರೇ ಹುಟ್ಟು ಬರಬೇಕು, ಮತ್ತು ಇವರೇ ಹುಟ್ಟು ಬರಲಿ. ಅನೇಕ ಜನಗಳು ಆಗಿ ಹೋಗಿದ್ದಾರೆ, ಅನೇಕ ಕೊಡುಗೆಗಳನ್ನು ಕೊಟ್ಟು ಅವರೆಲ್ಲರೂ ಕೊಂಡು ಕನ್ನಡದ ಸೇವೆಗೆ ಮತ್ತೊಮ್ಮೆ ಹುಟ್ಟು ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಇವತ್ತಿನ ಅವರ